ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನ ಶಾಸಕ ಮಿತ್ರರು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ. ಆಫ್ ದ ರೆಕಾರ್ಡು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಮ್ಮ ಪಕ್ಷದಲ್ಲೂ ಬಹುತೇಕ ಕಾರ್ಯಕರ್ತ ಬಂಧುಗಳಿದ್ದಾರೆ, ಆದರೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಂದು ರೀತಿ ಸೈನಿಕರ ರೀತಿ ಯಾವುದೇ ಯುದ್ಧಕ್ಕೂ ಕೂಡ ಎದೆಗುಂದದಿರ ಯುದ್ಧವನ್ನು ಮಾಡ್ತಕ್ಕಂಥದಕ್ಕೆ ಇವತ್ತು ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ನಿಷ್ಠಾವಂತ ಜನತಾದಳ ಪಕ್ಷದ ರಾಜ್ಯಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಜೊತೆಯಲ್ಲಿ ಈ ವೇದಿಕೆ ಮೇಲೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಹಲವಾರು ಜನ ತಾಯಂದ್ರುಗಳು ಕೂಡ ಇವತ್ತು ನಿಮ್ಮ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಬಂದಿದ್ದೀರಮ್ಮ. ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸ್ತಾ ಇವತ್ತು ಬಂದಿರತಕ್ಕಂಥ ಮೂಲ ಉದ್ದೇಶ ರಾಜ್ಯ ಪ್ರವಾಸದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ಏನು ಸೇರಿದ್ದೇವೆ. ಇವತ್ತಿನ ದಿನ ನಮ್ಮ ರಾಮಣ್ಣ ಅವ್ರಿಗೆ, ರಶ್ಮಿ ಅಕ್ಕ ಅವರು ದಯವಿಟ್ಟು ಮುಂದೆ ಬರಬೇಕಮ್ಮ. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ನಮ್ಮ ಮಾಲೂರು ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ದು ರಶ್ಮಿ ಅಕ್ಕ ಅವರು ಇವತ್ತು ಪಕ್ಷದ ಕಡೆಯಿಂದ, ಪಕ್ಷದ ನಾಯಕರುಗಳ ಕಡೆಯಿಂದ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯಕರ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕೊನೆಯದಾಗೆ ದಯಮಾಡಿ ಎಲ್ಲರೂ ಮೊಬೈಲ್ ಫೋನನ್ನು ನಿಮ್ಮ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ನಾವು ಇಲ್ಲಿ ಒಂದು ನಂಬರ್ ಇದೆ, ಈ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಈ ನಂಬರಿಗೆ ತಾವೆಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಕೂಡ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು, ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೇನು ಬಂದಿದ್ದೀರಿ, ಕಾರ್ಯಕ್ರಮ ಮುಗೀತು, ಇನ್ನು ಚುನಾವಣೆ 3 ವರ್ಷ ಇದೆ. ನಾವು ಮತ್ತೆ ಮುಂದೆ ಚುನಾವಣೆ ಬಂದಾಗ ಸಕ್ರಿಯರ ಕೆಲಸ ಮಾಡಿದರೆ ಸಾಕು ಅಂತ ಯಾರು ಕೂಡ ದಯಮಾಡಿ ತಲೆನಲ್ಲಿ ಇದನ್ನೇನಾದ್ರು ನೀವು ಚಿಂತೆ ಮಾಡಿದರೆ ಮೊದಲು ಇದನ್ನು ಇವತ್ತಿನೇ ತೆಗೆದು ಬಿಡಿ, ಬದಿಗಿಟ್ಬಿಡಿ. ನಮ್ಮ ಮುಂದೆ 3 ವರ್ಷ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಎದುರು ನೋಡ್ತಾ ಇದ್ದೇವೆ. ZPTP ಚುನಾವಣೆ ಇದೆ, ಅದು ಕೂಡ ಕೋರ್ಟ್ ಈಗಾಗಲೇ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಚುನಾವಣೆ ಅತಿ ಶೀಘ್ರದಲ್ಲೇ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದೆ. ಇವೆಲ್ಲವೂ ಕೂಡ ನಿಮ್ಮ ಚುನಾವಣೆ ಆಗಿದೆ. ನಿಮ್ಮ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ. ಈ ಚುನಾವಣೆಗಳಲ್ಲಿ ನೀವು ಟಿಕೆಟನ್ನು ಪಡೆದುಕೊಳ್ಬೇಕು ಅಂತಕ್ಕಂಥದ್ದಾದರೆ ಒಂದು ಪಕ್ಷದ ಕಡೆಯಿಂದ, ಸನ್ಮಾನ್ಯ ಕುಮಾರಣ್ಣವರ ಕಡೆಯಿಂದ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಕೊನೆ ಹಂತದಲ್ಲಿ ಬಂದು ZPTP ಚುನಾವಣೆಗೆ ಟಿಕೆಟ್ ಕೊಡಿ ಅಂತ ಕೇಳ್ತಕ್ಕಂಥದ್ದಾಗಬಾರ್ದು. ಈಗಿಂದನೇ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ, ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಿಮ್ಮ ಗ್ರಾಮಗಳಲ್ಲಿ ಸಕ್ರಿಯರಾಗಿ ನಿಮ್ಮ ತಾಲೂಕುಗಳಲ್ಲಿ ಜನರ ಜೊತೆಗೆ ನೀವು ಬೆರೀತಕ್ಕಂಥ ಕೆಲಸ ಮಾಡಬೇಕು. ಜನರ ವಿಶ್ವಾಸವನ್ನು ಸಂಪಾದನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಆಗ ರಾಮೇಗೌಡರಿದ್ದಾರೆ, ರಶ್ಮಿ ಅಕ್ರವರಿದ್ದಾರೆ, ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರು ನಾರಾಯಣ ಸೋಮಣ್ಣವರು ಸೇರಿದಂತೆ ಬಹಳ ಜನ ಪ್ರಮುಖ ಮುಖಂಡರುಗಳಿದ್ದಾರೆ. ನಿಮ್ಮೆಲ್ಲರ ಒಟ್ಟಿಗೆ ಕೂತ್ಕೊಂಡು ಇದೇ ರೀತಿ ಒಂದು ಕ್ಲೋಸ್ ಡೋರ್ ಸಭೆಯನ್ನು ಮಾಡ್ತೇನೆ. ಆ ಕ್ಲೋಸ್ ಡೋರ್ ಸಭೆಯಲ್ಲಿ ಒಂದು ವರದಿಯನ್ನು ಕೂಡ ತಯಾರಿ ಮಾಡಿಸ್ತೇನೆ, ಒಂದು ಸರ್ವೆ ರಿಪೋರ್ಟನ್ನು ತೆಗೆಸ್ತೇನೆ. ಯಾರ್ಯಾರು ಆಕಾಂಕ್ಷಿತರು ಇರ್ತೀರಿ, ಯಾರ್ಯಾರಿಗೆ ಎಷ್ಟು ಜನ ಬೆಂಬಲ ಇದೆ, ಅವೆಲ್ಲವನ್ನು ಓಪನ್ ಆಗಿ ನಿಮ್ಮ ಮುಂದೆ ಇಡ್ತೇನೆ. ತದನಂತರ ತೀರ್ಮಾನ ತಗೊಳ್ಳೋಣ. ಹಾಗಾಗಿ ಸುಮ್ಮನೆ ನಾನು ZPಗೆ ನಿಂತ್ಕೋಬೇಕು, TPಗೆ ನಿಂತ್ಕೋಬೇಕು, ಗ್ರಾಮ ಪಂಚಾಯತಿಗೆ ನಿಂತ್ಕೋಬೇಕು ಅಂತ ಇವತ್ತು ಬಂದು ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಹೊಡೆದು ಹೋದರೆ ಆಗಲ್ಲಣ್ಣ. ಇವತ್ತು ಈ ಪಕ್ಷ ತಳಮಟ್ಟದಿಂದ, ಬೇರ್ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಚಿಂತನೆ ಅಂತಕ್ಕಂಥದ್ದಿದ್ರೆ ದಯಮಾಡಿ ಮೈ ಮರಿತಕ್ಕಂಥದ್ದು ಬೇಡ. ಇನ್ನು 3 ವರ್ಷ ಇದೆ, 1000 ದಿನ ನಮ್ಮ ಕಣ್ಣು ಮುಂದೆ. ನಿಮ್ಮ ಚುನಾವಣೆಗಳನ್ನ ಎದುರಿಸಿ
ಸಮರ್ಪಕವಾಗಿ ನಿಮ್ಮ ಚುನಾವಣೆ ಎದುರಿಸೋಣ. 100ಕ್ಕೆ 100 ಖಚಿತವಾಗಿ ನಾಳೆ ಏನಾದರೂ ZPTP ಚುನಾವಣೆ ಕಾಂಗ್ರೆಸ್ನವ್ರು ಅನೌನ್ಸ್ ಮಾಡಿದರೆ 100ಕ್ಕೆ 100 ನಮ್ಮ ರಾಜ್ಯದಲ್ಲಿ ನೆಲ ಕಚ್ತಾರೆ. ಅದೆಲ್ಲವೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಪರಿಜ್ಞಾನ ಅವ್ರಿಗಿರೋದ್ರಿಂದನೇ ಇನ್ನೂ ಚುನಾವಣೆ ದಿನಾಂಕ ಘೋಷಣೆ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಬರ್ತಾ ಇಲ್ಲ. ಹಾಗಾಗಿ ಒಂದಣ ಚುನಾವಣೆ ಯಾವತ್ತೇ ಆಗಲಿ ಚುನಾವಣೆಗೆ ನಾವು ಸಜ್ಜಾಗಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ನಾವು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಬೇಡ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಇರ್ಬೋದು. ಈಗ ನಾವು ಅಲಯನ್ಸಲ್ಲಿದ್ದೇವೆ, ಅಲಯನ್ಸಲ್ಲಿದ್ದಾಗ ಸೀಟ್ ಶೇರಿಂಗ್ ಯಾವ ರೀತಿ ಆಗುತ್ತೆ, ನಾವು ಯಾವ ರೀತಿ ಸೀಟ್ನ ತಗೋಬೋದು, ಮತ್ತು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ BJPಗೆ ಕೆಲವೊಂದಷ್ಟು ಕಡೆ ಸೀಟ್ನ ಬಿಟ್ಕೊಡ್ಬೋದಾ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಇರ್ತದೆ. ಆದರೆ ಒಂದು ಮಾತನ್ನು ಹೇಳ್ತಾರಣ, ನೀವು ಯಾವ ರೀತಿ ಇವತ್ತಿನಿಂದ ಪಕ್ಷದ ಸಂಘಟನೆಯಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಜೊತೆಯಲ್ಲಿ ಜನಾಭಿಪ್ರಾಯ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಅಭ್ಯರ್ಥಿಗಳ ಪರವಾಗಿ ಮೂಡಿಸ್ತಕ್ಕಂಥದಕ್ಕೆ ಇಂದಿನಿಂದ ನೀವು ಛಲ ತೊಟ್ಟಿ ಶ್ರಮ ವಹಿಸ್ತೀರೋ ಅದಕ್ಕೆ ಪೂರಕವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ರಾಜ್ಯವ್ಯಾಪ್ತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳು 16ನೇ ತಾರೀಕು ನಡೆದಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ JP ಭವನದಲ್ಲೇ ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರ ಮೂಲಕವಾಗಿ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ನಮ್ಮ ಅಭ್ಯರ್ಥಿಗಳೇ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ನೀವು ಎಷ್ಟು ಜನರ ಬಳಿ ಹೋಗ್ತಿರೋ, ನೀವು ಎಷ್ಟು ಜನರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತಿರೋ, ಸನ್ಮಾನ್ಯ ಕುಮಾರಣ್ಣವರು ನಿಮ್ಮ ಪರವಾಗಿ ಡೆಲ್ಲಿನಲ್ಲಿ ಕೂತ್ಕೊಂಡು ಕೇಂದ್ರದ ನಾಯಕರುಗಳ ಜೊತೆ ಆರೋಗ್ಯಕರವಾದಂಥ ಒಂದು ಚರ್ಚೆಯ ಮೂಲಕ ನಿಮಗೆ ಟಿಕೆಟನ್ನು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಕಾರ್ಯೋನ್ಮುಖರಾಗಿ ಇವತ್ತು ಬೀದಿಗೆ ಇಳಿದು ಕೆಲಸ ಮಾಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಮತ್ತೆ ರಾಮಣ್ಣವ್ರನ್ನ ಅಲಯನ್ಸ್ನ ಅಭ್ಯರ್ಥಿಗಳಾಗಿ ಮಾಲೂರಿನಲ್ಲಿ ನಾವು ನೋಡಬೇಕು ಅಂತಕ್ಕಂಥದ್ದಾದರೆ ಇಂದಿನಿಂದ ನಿಮ್ಮ ಹೋರಾಟ ರಾಮೇಗೌಡರ ಪರವಾಗಿ ಮಾಡ್ಬೋದಣ್ಣ, ಆಗ್ಬೋದಾ? ಪಕ್ಷ ಉಳಿಸ್ಬೋದಲ್ವಾ? ರಾಮೇಗೌಡರನ್ನ ನೀವು ಶಾಸಕರಾಗಿ ನೋಡಬೇಕೋ ಬೇಡವೋ? ಇವತ್ತು ರಾಮೇಗೌಡರನ್ನ ನೀವು ಶಾಸಕರಾಗಿ ಮಾಡಿದ್ರೆ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆ, ತಾಲೂಕು ಕಚೇರಿಗಳಲ್ಲಿ ಪ್ರತಿನಿತ್ಯ ಆಗ್ತಾ ಇರ್ತಕ್ಕಂಥ ಸುಲಿಗೆ, ಇವತ್ತು ಇಲ್ಲಿರ್ತಕ್ಕಂಥ ಈ ಭ್ರಷ್ಟ ಶಾಸಕನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಜಿ ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಇವತ್ತು ಪಣೆ ತೊಟ್ಟಿ ಹೋರಾಟ ಮಾಡಬೇಕಾಗ್ತದೆ. ಇದು ಕೇವಲ ರಾಮೇಗೌಡರನ್ನ ಶಾಸಕರಾಗಿ ಮಾಡ್ತಕ್ಕಂಥದ್ದಕ್ಕಷ್ಟೇ ಅಲ್ಲಣ್ಣ. ಇವತ್ತು ಒಂದು ಮಾತನ್ನೇ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿ ಎಲ್ಲೇ ಇಂಥ ಭ್ರಷ್ಟ ಶಾಸಕರಿದ್ದಂಥ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಇವತ್ತು ಅವ್ರು ತೋರಿಸ್ತಾ ಇರ್ತಕ್ಕಂಥ ದೌರ್ಜನ್ಯ, ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ದರ್ಪದಿಂದ ಇವತ್ತು ಮನೆ ಸೇರ್ಕೊಂಡಿದ್ದಾರೆ. ಯಾರು ಹೊರಗಡೆ ಒಂದು ಕಮಕ್ ಅಂತ ಎಲ್ಲ ಮಾತಾಡ್ತಾ ಇಲ್ಲ. ಕಾರಣ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಮುಖ್ಯಮಂತ್ರಿಗಳಿದ್ದಾರೆ, ದೊಡ್ಡ ಪ್ರಮಾಣದ ಸರ್ಕಾರ. ನಾವಿನ್ನೇನಾದ್ರು ಮಾತಾಡಕ್ಕೆ ಹೋದ್ರೆ ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಅಂತ ಪಾಪ ಅಮಾಯಕ ಅಧಿಕಾರಿಗಳು ಇವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡವ್ರೆ. ಇವತ್ತು ಎದುರಿಸ್ಲಿ ಪಾಪ ಅದೆಂಥದ್ದು ED ಕೇಸು ಕೋರ್ಟ್ನಲ್ಲಿ ಎನ್ಕ್ವೈರಿಗೆ ಈಗಾಗಲೇ ಆದೇಶ ಮಾಡಿಸಕ್ಕೆ ಹೊರಡ್ತಾ ಇದ್ದಾರಲ್ಲ, ಎದುರಿಸಿ ಮೊದಲು ಅದರಿಂದ ಹೊರಗಡೆ ಬರಲಿ. ಗೆದ್ದಿರೋದು ಬರೀ 250 ಓಟಿಂದ, 25,000 ಓಟಿಂದ ಅಲ್ಲ. ಹಾಗಾಗಿ ದಯವಿಟ್ಟು ರಾಮಣ್ಣವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಒಂದು ಕಡೆ ಅಕ್ಕ ಅವರು ಇದ್ದಾರೆ, ರಾಮಣ್ಣವರಿದ್ದಾರೆ, ಜೊತೆಯಲ್ಲಿ ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಪ್ರಮುಖ ಮುಖಂಡರಿದ್ದೀರಿ. ದಯಮಾಡಿ ನಿಮ್ಮೆಲ್ಲರ ಹೋರಾಟ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಲಿಕ್ಕೆ ನಿಮ್ಮೆಲ್ಲರ ಹೋರಾಟ ಮಾಡುವ ಅಂತ ಕೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.